ಹಾಯ್ ಎಲ್ಲ ಕನ್ನಡಿಗರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಯ್, ಗುಡ್ ಈವ್ನಿಂಗ್ ಸ್ವೀಟ್ ಹಾರ್ಟ್ಸ್. ಲಾಸ್ಟ್ ವಿಡಿಯೋಗೆ ತುಂಬ ಚೆನ್ನಾಗಿ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ವ್ಯೂಸ್ ಹೋಗಿದೆ ಇನ್ಸ್ಟಾಗ್ರಾಮಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಯೂಟ್ಯೂಬಲ್ಲಿ ಪರವಾಗಿಲ್ಲ, ಓಕೆ. ಫಸ್ಟ್ ಟೈಮು ಏನೋ ಒಂದು ಮಾಡಿರೋದಕ್ಕೆ ನಿಮ್ಮೆಲ್ಲರ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಯಾರೋ ಒಬ್ರು ಪರ್ಸನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಅವ್ರು ನಿಮಗೆ ಮೇ ಬಿ ಫೆಮಿಲಿಯರ್ ಇಲ್ಲ. ಸೊ ಈಗ ಅವ್ರನ್ನ ಮೀಟ್ ಮಾಡೋ ಟೈಮ್ ಬಂದಿದೆ. ಅವ್ರ ಹತ್ರ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಮೋಟೋ ಬ್ಲಾಗಿಂಗಲ್ಲಿ ಚೆಕ್ ಮಾಡೋಣ, ಹಾಗೆ ನಿಮ್ಮ ಹತ್ರ ಎಲ್ಲ ಮಾತಾಡ್ಸೋಣ. ಸೊ ಸ್ಟೇ ಟ್ಯೂನ್ ಗೈಸ್. ಸೊ ಇವಾಗ ನಾವು ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ, ಭಾರತ್ ಪೆಟ್ರೋಲಿಯಂ. ಸೊ ಇಲ್ಲಿ ಒಂಚೂರು ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗಲೇ ಕಾಲ್ ಮಾಡೋಣ. ಪೆಟ್ರೋಲ್ ಹಾಕ್ಸೋಣ ಫಸ್ಟು. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾರೆ, ಆಮೇಲೆ ಓಕೆ ಡನ್. ಅಣ್ಣ 210. ನಾನು ನೋಡಿ ತೆಗಿತಾ ಇದ್ದೀನಿ ಫೋನ್ಪೇ ಮಾಡೋಕ್ಕೆ. ಓಕೆ, ಪೆಟ್ರೋಲ್ ಹಾಕ್ಸಾಯ್ತು. ಆಗಿದೆ. ಸೊ ಇದೇ ಲೊಕೇಶನ್ ನಾನು ಕೊಟ್ಟಿರೋದು ಅವ್ರಿಗೆ. ಸೊ ಈ ಲೊಕೇಶನ್ಗೆ ಎಷ್ಟು ಗಂಟೆ ಆಗುತ್ತೆ ನೋಡೋಣ, ಎಷ್ಟು ನಿಮಿಷ ಆಗುತ್ತೆ ಬರೋದಕ್ಕೆ ಅಂತ ಒಂದು ಕಾಲ್ ಮಾಡೋಣ. ಅಯ್ಯೋ, ನಾನು ಕ್ರೆಡಿಟ್ ಪಿ ಯೂಸೇ ಮಾಡಿಲ್ಲ. ಕ್ರೆಡಿಟ್ ಪಿ ಗೊತ್ತೈತೆ. ಪ್ರಮೋಷನ್ ಬಿಸಿ ಗೊತ್ತಾಯ್ತು. A few moments later. ಮತ್ತೆ ಕಾಲ್ ಮಾಡೋಣ. 3ನೇ ಸತತ ಪ್ರಯತ್ನ. ಹಲೋ ಹೇಮಂತ್ ಅವರೇ, ಎಲ್ಲಿದ್ದೀರಾ? ಹಾಂ, ಹೌದಾ? ಹಾಂ, ಬನ್ನಿ ವೆಯ್ಟ್ ಮಾಡ್ತಿದ್ದೀವಿ, ಬನ್ನಿ. ಓಕೆ, ಇಲ್ಲೇ ವೆಯ್ಟ್ ಮಾಡೋಣ. ಬರ್ತೀನಿ ಅಂದಿದ್ದಾರೆ, 5 ಮಿನಿಟ್ಸ್ ಅಂತ ಹೇಳಿದ್ದಾರೆ. ನೋಡೋಣ. ಯಪ್ಪ, ಇಲ್ಲೇ ವೆಯ್ಟ್ ಮಾಡಿ, 5 ಮಿನಿಟ್ಸ್ ಅಂತ ಹೇಳಿದ್ದಾರೆ. ರೆಡ್ ಬ್ಯೂಟಿ ಧೋನಿ, ರೆಡ್ ಬ್ಯೂಟಿ. ರೆಡ್ ಈಸ್ ಈಕ್ವಲ್ ಟು RCB. RCB is equal to love. ಹಾಂ, RCB is equal to love. ಹುಡುಗಿರಿಗೆ ವೆಯ್ಟ್ ಮಾಡೋದು ಬೇರೆ ಥರ, ನಮ್ಮ ಹುಡುಗರು ಕಾಯೋದ್ರಲ್ಲಿ ಒಂಥರ ಮಜಾ. ಹುಡುಗರಿಗೆ ಅಂದರೆ ಕಾಯೋದು ವೆಯ್ಟ್, ನಮ್ಮ ಹುಡುಗರು ಕಾಯ್ದಲ್ಲಿ ಯಾರಿಗಾರ ಕಾಯಬೇಕು. ಹುಡುಗಿರಿಗೆ ಕಾಯ್ತೀಯಾ? ಇಲ್ಲ, ಯಾಕೆ? ನಿಯತ್ತಿಲ್ಲ ಅವ್ರಿಗೆ. Emotional damage. ನಿಯತ್ತಿಲ್ಲ ಅವ್ರಿಗೆ. ಏನು ಎಕ್ಸ್ಪೀರಿಯನ್ಸ್ ಆಗೈತೆ ಅಂಥದ್ದು ನಿಯತ್ತಿಲ್ಲ ಅನ್ನೋದಕ್ಕೆ? ಹುಡುಗಿರೇ ನಿಯತ್ತಿಲ್ಲ, ಅದರಲ್ಲಿ ಏನಾರ ಎಕ್ಸ್ಪೀರಿಯೆನ್ಸು. ಎಂಥ ಕವಿ ರತ್ನ ಕಾಳಿದಾಸ ಮನೆ ಅವರು. ತುಂಬ ಫೀಲಿಂಗಲ್ಲಿ ಇದೆಯಾ ಕಣೋ? ತುಂಬ ಇದೆ, ನೋವಿದೆ, ಆಕ್ರೋಶ ಇದೆ. 5 minutes later. ಹಲೋ, ಏರ್ ಹಾಕ್ಸೋ ಜಾಗದಲ್ಲಿ ಭಾರತ್ ಪೆಟ್ರೋಲಿಯಂ, ಗೊರವಂಟೆಪಾಳ್ಯ ಸ್ಟುಡಿಯೋ. ಹೌದು, ಅಲ್ಲಿ ತನಕ ಬಂದೆ. ಅದೆಲ್ಲ ಕಾಣಿಸ್ತೀರ ನೀವು? ಫ್ಲೇವರ್ ಹತ್ತಿರ ನಾವು. ಹ್ಞೂ, ಫ್ಲೇವರ್ ಹತ್ತುತ್ತಿರಲ್ಲ. ಫ್ಲೇವರ್ ಕೆಳಗಡೆ ಸರ್ವಿಸ್ ಲೈನ್ ಇದೆಯಲ್ಲ, ಲೆಫ್ಟ್ ಸೈಡ್ ಭಾರತ್ ಪೆಟ್ರೋಲಿಯಂ ಐತೆ, ಅದ್ರ ಪಕ್ಕದಲ್ಲಿ ಏರ್ ಇದೆ. ಲೊಕೇಶನ್ ಕಳಿಸ್ತೀನಿ, ಬೇಕಾದ್ರೆ ಬನ್ನಿ. Hour later. ಹಲೋ, ಎಲ್ಲಿ? ಹಾಂ, ಹೌದೌದು, ಸ್ಟುಡಿಯೋ ಬಂಕು. ಬೇಗ ಇಲ್ಲ, ಸ್ಟುಡಿಯೋ ಬಂಕು, ಬೇಗ ಬನ್ನಿ. 2 hours later. ಫೋನ್ ಮಾಡಿ ಕರ್ಸೋ ಬೇಗ. ಎಷ್ಟೊತ್ತು ಮಾಡ್ತಾರೋ? 1 hour ಲೇಟರ್, 2 hour ಲೇಟರ್ ಅಂತ ಹಾಕೈತಿದ್ದ ನಾನು. ಹಲೋ,
ಹಲೋ, ನಾನು ಏರ್ ಹತ್ರ ಇದ್ದೀನಿ. ಏರ್ ಹೊಡೆಯೋ ಮಿಷಿನು. ನೀನು ಹೇಳಪ್ಪ. ಹಲೋ, ಬೈಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆ ಥರ ಕಂಡೀಷನ್. ಏರ್ ಹೊಡೆಯೋ ಮಿಷಿನು ಅಂದರೆ ಯಾವ್ದು ಹೇಳಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಭಾರತ್ ಪೆಟ್ರೋಲಿಯಮು ಏರ್ ಹೊಡೆಯೋ ಮಿಷಿನ್ನು. ಅವ್ರು ಯಾರ ಜೊತೆ ಏನೋ ಬರ್ತಾರಣ? ನಿನ್ನ ಫ್ರೆಂಡು, ಲಾಂಗ್ ಡಿಸ್ಟೆನ್ಸ್ ಫ್ರೆಂಡು, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್. ಹಾಂ, ಹೀರೋ, ಒನ್ ಆಫ್ ದ ಮೂವಿ ಆ್ಯಕ್ಟರ್, ಅಪ್ಕಮಿಂಗ್ ಹೀರೋ. ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾಯಿದ್ದೀರ ಅಂದರೆ ಯಾರೋ ನೋಡ್ಲೇಬೇಕು ಯಾರದು ಅಂತ. ಯಾರ ಹೀರೋ? ನಿನ್ನ ಸ್ಕೂಲ್ ಮೇಟ್. ನನ್ನ ಸ್ಕೂಲ್ ಮೇಟಾ? ಯಾರು? ಗೊತ್ತಾ? ತಡಿ, ಒಂದು ಸಾಂಗ್ ಆಡು. ಎಲ್ಲಿರುವೆ ಮನವ ಕಾಣುವರು. ಹ. ಮನದ ಕಾಣುವರು ರೂಪಸಿ ಅಲ್ಲ, ರೂಪಸ. ರೂಪಸನೇ. ಹಾಂ, ಯಾಕಿಷ್ಟು ಹಾಂ, ಕಾಯಿಸ್ತಿದ್ಯಾ? ಹಾಂ. ಬೇಗ ಬರೋಕೆ ಆಗಲ್ವಾ? ಡಬಲ್ ಆ್ಯಕ್ಟಿಂಗ್ ಆಗೋಯ್ತು ನಂಗೆ. ಕೀ ಹುಡ್ಕಿ ಮೂರು ಕೀ ಮಾಡಿಸ್ಕೊಂಡು. ಅಯ್ಯೋ, ಇಷ್ಟೊತ್ತು ಬೇಕಾ ಓಕೆ. ಅಮ್ಮ ಹೆಲ್ಮೆಟ್ ಹಾಕೊಳ್ಳಪ್ಪ. ಅಲ್ಲಿ ನೋಡು ಮೇಡಮ್. ಅವ್ರಿಗೆ ಬರ್ತೀವಿ ಅಂದ್ರು, ಅವ್ರಿಗೆ ರೂಟ್ ಗೊತ್ತಾಗಿಲ್ಲ. ಅದಕ್ಕೆ ನಾವು ಅಂದರೆ ಮುಂದೆ ಹೋಗ್ಬಿಟ್ಟವ್ರೆ. ಅದರಿಂದ ನಾವೇ ಅಲ್ಲಿಗೆ ಹೋಗ್ತಾಯಿದ್ವಿ. ಏನೋ ಧೋನಿ, ಇದನ್ನ ನಾನು ಹೇಳ್ಬೇಕು. ಧೋನಿ ನೀನು ಹೇಳ್ಬೇಡ, ನಾನು ಹೇಳ್ತೀನಿ. ಸೂಪರ್, ಇದು ಕಂಟೆಂಟ್ ನೀನೇ ಮಾಡಿದ್ಯಾ. ಅವ್ರಿಗೆ ರೋಡ್ ಗೊತ್ತಾಗಿಲ್ಲ, ಪ್ಲಸ್ ಟ್ರಾಫಿಕ್ ಜಾಮ್ ತುಂಬ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾವೇ ಅಲ್ಲಿಗೆ ಹೋಗ್ತಿದ್ದೀವಿ. ಯಪ್ಪ, ಇದೆಲ್ಲ ಆಫ್ ರೋಡಿಂಗ್ ಪ್ಲೇಸು. ನಾವು ಹೋಗ್ತಿರೋದು ಆಫ್ ರೋಡಿಂಗ್ ಕಿಂಗ್ನ ಮೀಟ್ ಮಾಡೋಕ್ಕೆ. ಆಫ್ ರೋಡಿಂಗ್ ಪ್ಲೇಸ್ ವಿತ್ ಆಫ್ ರೋಡಿಂಗ್ ಕಿಂಗ್, ಕರ್ನಾಟಕ ಕನ್ನಡಿಗ. ಏನೋ ಬಸ್ಸವನು ರೇಸ್ ಮಾಡ್ತಾನೆ. ಲೊಕೇಶನ್ನು ಲೆಫ್ಟಾ ಸ್ಟ್ರೈಟಾ? ಹಾಂ, ಲೆಫ್ಟು. ನಮ್ಮ RCBಗೆ ಹೊಸ ಬ್ಯೂಟಿ ಬಂದಿದೆ. ಅದು ಕರ್ನಾಟಕದ ನ್ಯೂ ಕ್ರಶ್. ಸೊ ಅವರ ಹೆಸರು ಬಂದು ಯಾರೋ ಧೋನಿ? ಲಾರೆನ್ ಬೆಲ್. ಸೊ ಶಿ ಈಸ್ ಫ್ರಮ್ ನ್ಯೂಜಿಲೆಂಡ್. ಹೌದಾ? ನನಗೆ ಗೊತ್ತಿಲ್ಲ. ಬಟ್ ಏನಾರು ಆಗಲಿ, ನಮ್ಮ RCB ಅವರವರು, ಇಂಗ್ಲೆಂಡ್ ಅವರವರು. ನಮ್ಮ RCBಗೆ ಬಂದಮೇಲೆ RCB ನೋಡು, ಅವಳಿಗೆ ಇನ್ಸ್ಟಾಗ್ರಾಮಲ್ಲಿ ಕಮ್ಮಿ ಫಾಲೋವರ್ಸ್ ಜನ ಇದ್ದಿದ್ದು ಜಾಸ್ತಿ ಜನ ಆಗ್ಬಿಟ್ಟವ್ರೆ. ಫೋನಲ್ಲಿ ಏನೋ ಕಾಲ್ ಕಿಲ್ ಬರ್ತೈತೆ ನೋಡು. ಇನ್ನೂ ಎಷ್ಟು ಹೋಗ್ಬೇಕು ಧೋನಿ? ಹೌದಾ? ಈ ಪೆಟ್ರೋಲ್ ಬಂಕ್. ಓಹೋ, ಇನ್ನೊಂದು ಭಾರತ್ ಪೆಟ್ರೋಲಿಯಂ ಬಂದಿದೆ. ಎಲ್ಲ 4 ಇಂಡಿಕೇಟರ್ ಹಾಕೊಂಡು ನಿಂತಿದ್ದೀನಿ ಅಂದ್ರಪ್ಪ. ಎಲ್ಲವ್ರೆ? ಹ್ಞೂ, ಅಲ್ಲಿ 4 ಇಂಡಿಕೇಟರ್ ನೋಡಿ ಕಾಣಿಸ್ತು. ಓ, ಇಲ್ಲಿದ್ದಾರೆ ನೋಡಿ. ಇವರು ಕರ್ನಾಟಕ ಕನ್ನಡಿಗ. ಹಾಂ, ಒಂದೇನಾದ್ರು ಕಿಸ್ ಇದ್ರೆ ಕೊಡು, ಪರವಾಗಿಲ್ಲ ಕೊಡು. ಸೊ ಇವರು ಕರ್ನಾಟಕ ಕನ್ನಡಿಗ ಅಂತ. ಇವನು ನಮ್ಮ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು. ಬನ್ನಿ ಒಂದು ರೈಡ್ ಹೋಗೋಣ ನಿಮ್ಮ ಗಾಡಿ. ಹಾಂ, ನನಗೆ ಇವರಲ್ಲಿ ಏನು ಇಷ್ಟ ಅಂದರೆ, ಹಾಂ, ಸುರಿ ಪಿಕ್ಚರ್ ನೆಕ್ಸ್ಟ್ ನೋಡಿದ್ದಾನ. ಹೌದು, ನೋಡಿದ್ದೀನಿ. ಮಾರ್ಕು ನೋಡಿದ್ದೀನಿ. ಅದರಲ್ಲಿ ನೆಕ್ಸ್ಟ್ ಪಿಕ್ಚರ್ ಜಾರ್ಖಂಡ್ ಬರ್ತೈತೆ. ಇವಂದೇ ಯಾಕಂತ ಗೊತ್ತಿಲ್ಲ ನಿಮಗೆ ಎಲ್ಲ. ಆಮೇಲೆ ನಡೀರಿ ಹೋಗೋಣ ಮುಂದಕ್ಕೆ.
ಈ ಗಾಡಿ ನಾನು ಜಾಸ್ತಿ ಓಡಿಸಿಲ್ಲ. 4 ಇಂಡಿಕೇಟ್ರ್ ಆಫ್ ಮಾಡೋದೆಲ್ಲ ಐತೆ. 4 ಇಂಡಿಕೇಟ್ರು ಆಫ್ ಆಯ್ತು. ನನಗೆ ಗೊತ್ತಿಲ್ಲ, ನನ್ನ ಗಾಡಿದು ಮಾತ್ರ ಗೊತ್ತು ನನಗೆ. ನನ್ನ ಗಾಡಿ ಬಿಟ್ಟೆ ಬೇರೆ ಗಾಡಿ ಓಡಿಸೇ ಇಲ್ಲ, ಇದೇ ಫಸ್ಟ್ ಟೈಮ್. ಓಹೋ, ಏನೋ ಇದು ಫುಲ್ ಕ್ಲಚ್ಚು. ಇವಾಗ ಏನೋ ಒಂಥರ ಹೈಟಾಗಿ ಆನೆ ಮೇಲೆ ಕೂತಂಗೆ ಐತಪ್ಪ. ನಂದು ಒಂಥರ ಆಮೆ ಮೇಲೆ ಕೂತಂಗೆ ಐತೆ. ಅಲ್ಲ ಲೈಕ್ ಹೈಟ್ ವೈಸ್ ನೋಡಿದ್ರೆ ಆಮೆ ಮೇಲೆ ಕನ್ನಡಿಗ ತುಂಬ ಕ್ರೇಜಿಯಾಗಿ ಓಡಿಸ್ತಾ ಇದ್ದಾರೆ ಗಾಡಿನ. ಏನೋ ಟ್ರಾಫಿಕ್ ಇಷ್ಟೊಂದು ಹುಡುಕ ಬರ್ತಾರ. ಏನಪ್ಪ ರಜೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ವೀಕ್ ಡೇಸಲ್ಲೇ ಇದೀವಿ ನಾವು. ಆ ಥರ ಬೆಣ್ಣೆ ಇದ್ದಂಗೆ ಐತೆ ಗಾಡಿದು. ಯಾರಪ್ಪ ಸುಮ್ಮನೆ ಬ್ರೇಕ್ ಆಗ್ತಾರಪ್ಪ, ಯಾರ ಒಂದ್ಸತಿ ಬರಲ್ಲ. ಮಮ್ಮಿ ಈ ಥರ ಮಾಡಿದಾಗೆಲ್ಲ ಮಮ್ಮಿ ಕಾಲ್ ಮಾಡ್ತಾರೆ, ಯಾಕಂತ ಗೊತ್ತಿಲ್ಲ. ಮಮ್ಮಿ ಸರಿ ಬೇಡ ಆಮೇಲೆ ಮಾತಾಡೋಣ, ಮಮ್ಮಿ ಬೈತಾರೆ. ಮನೆಯವ್ರಿಗೆ ಟೆನ್ಷನ್ ಆಗೋಯ್ತಿದೆ ಈ ಥರ ಕ್ರೇಜಿ ಥಿಂಗ್ಸ್ ಮಾಡಕ್ಕೆ ಹೋದಾಗ. ಅದು ಹೆಂಗೆ, ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋದೆ, ನಮ್ಮ ಮಮ್ಮಿ ಕಾಲ್ ಮಾಡೋದು. ಏನು ಟೆನ್ನಿಗೆ ಬಂದು ಏನು ಮಾಡೋಂಗಿಲ್ಲ. ದೇ ಆರ್ ಇಂಡಿಯನ್ ಮದರ್ಸ್. ಎಂಪ ಹರ್ಸಿದ್ರು ಅದನ್ನೇ ನನ್ನ ಗಾಡೀಲಿ ಹಾರಿಸಿದ್ರೆ ಸವಾರ್ ಅಂತ ಹಾರಿಸಿದೆ. ಈ ಗಾಡೀಲಿ ಹಾರಿಸಿದ್ರು ನೀ ಹಂಗೆ ಕೂತಿದ್ಯ. ಅದೇ ಸ್ಪೆಷಾಲಿಟಿ ಗಾಡಿ. ಒಂಥರ ಮಿಡಲ್ ಕ್ಲಾಸ್ ಹುಡುಗರಿಗೆ ಇದು ಬೆಸ್ಟ್ ಗಾಡಿ. ಹಿಮಾಲಯನ್ನು ಮತ್ತು ಯಾರು KTM ತಗೋಬೇಕಂತ ಇರ್ತಾರಲ್ಲ, ಯಾರು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಅಂಥವ್ರಿಗೆ ಇದು ಬೆಸ್ಟ್ ಗಾಡಿ. ಸ್ಪಲ್ಸ್. ಸೊ ಇವಾಗ ಇಲ್ಲೊಂದು ಇಲ್ಲಿ ಸ್ಟಾಪ್ ಮಾಡೋಣ, ಗಾಡಿ ರಿವ್ಯೂ. ನೀನು ಬೇಡವಾ, ಮುಂದೆ ಹೋಗೋಣ ಟೋಲ್ಗ? ಅಷ್ಟೊಂದೆಲ್ಲ ದೂರ ಹೋಗಲ್ಲ. ಒಂದು ಲೈಟ್ ಇರೋ ಕಡೆ ಲೆಫ್ಟಲ್ಲಿ ಹಾಕೊಳ್ಳೋಣ. ನೀರು ವಾಪಸ್ ಮಮ್ಮಿ ಕಾಲ್ ಮಾಡ್ತಾರೆ, ವಾಪಸ್ ಹೋಗ್ಬೇಕು. ಯಾರು ಎಲ್ಲೋ ನಮ್ಮ ಗಾಡಿ ಹಿಂದೆ ಬರ್ತೈತಲ್ಲ, ಹಿಂದೆ ಆಯ್ತಾ? ಒಂಚೂರು ಮುಂದೆ ಹೋಗ್ಬಿಟ್ಟು ಲೆಫ್ಟಲ್ಲಿ ಹಾಕ್ಬಿಟ್ಟು ನೆಲಮಂಗ್ಲ ಹೋಗೋದಾ? ಹೋನಾ? ಹಾಂ ಎಷ್ಟು ಬರ್ತೀನಿ ಅಂದ ಬರ್ತಾವನಾ? ಇಲ್ಲಿ ಲೆಫ್ಟಿಗೆ ಹಾಕಿ ಮತ್ತೆ. ನಾವು ರೈಡಲ್ಲಿ ವೀಡಿಯೋ ಮಾಡ್ತಾವ್ರ ಅಣ್ಣ ಅಂತ ಹೇಳು. ಯಪ್ಪ ನಾವು ಬಂದಿದ್ದೆ ನಿಧಾನ, ಇವ್ರು ನಮಗಿಂತ ಇಲ್ಲ ಬಂದವ್ರೆ. ಏನೂ ಪ್ರಾಬ್ಲಮ್ ಇಲ್ಲ, ಗಾಡಿ ಮಸ್ತಾಗೈತೆ, ತಗೊಳ್ರಿ. ಗಾಡಿ ಸೂಪರಾಗಿ ಐತೆ, ಒಳ್ಳೆ ಕುದುರೆ ಮೇಲೆ ಕೂತ್ಕೊಂಡಂಗೆ ಐತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಇನ್ನೊಂದು ಟ್ಯಾಗ್ ನೇಮ್ ಐತಿ, ನಿಮ್ಗೆ ಗೊತ್ತಿಲ್ಲ ಏನು ಅಂತ ಹೇಳಿ ಗೊತ್ತಾ? ನನ್ನ ಸ್ಕೂಲಲ್ಲಿ ಆರ್ಪಿಕ್ ಧ್ವನಿ ಅಂತಾರೆ. ಏನ್ ಮಾಡಿದ್ದ? ನಿಜ ಆರ್ಪಿಕ್ ಅಂತ ಏನಕ್ಕೆ ಅಂತ ಗೊತ್ತಾ? ಹೇಳ ಹೇಳು. ಹಣ ಒಂದು ಸ್ಕೂಲಲ್ಲಿ 10th ಅಲ್ಲಿ ಒಂದು ಹುಡುಗಿಗೋಸ್ಕರ ಅವಳು ಒಪ್ಲಿಲ್ಲ ಅಂದ್ಬಿಟ್ಟು ಆರ್ಪಿಕ್ ಕೊಟ್ಬಿಟ್ಟಿದ್ರು. ಮಾಡೋರ್ಗೆಲ್ಲ ಯಾಕಿಂಗಾಗುತ್ತಲ್ಲ, ಲವ್ ಆಗೋಯ್ತೆ ನಿಮ್ಯಾಲೆ, ಲವ್ ಆಗೋಯ್ತೆ ನಿಮ್ಯಾಲೆ. ಅದಕ್ಕೆ ಹುಡುಗಿರನ್ನ ನಂಬಲ್ಲ, ಅದಕ್ಕೆ
ಅವಾಗಲೇ ಇದು ಹುಡುಗಿ ನಂಬಾರ್ದು. ಆರ್ಪಿಕ್ ಹಣ ಇವ್ನಿಗೆ ಎಷ್ಟೊಂದು ಆಪ್ಷನ್ ಇತ್ತು. ಮನೇಲಿ ಹೋಗಿ ಬಾತ್ರೂಮ್ ಅಲ್ಲಿ ಆರ್ಪಿಕ್ ಕೊಟ್ಬಿಟ್ಟು ಬಂದು ಔಟ್ಪುಟ್ ಆಗ್ಬಿಟ್ಟಿಲ್ಲ. ವಾವ್. ಅದಕ್ಕೆ ಅವನ ಆರ್ಪಿಕ್ ಧ್ವನಿ ಅಂತಾರೆ. ನನಗೆ ಹೆಂಗೆ ಆರ್ಪಿ ಧ್ವನಿ ಇಲ್ಲ, ಇವನಿಗೆ ಹಂಗೆ ಸೀಡ್ಲೆಸ್ ಅಕ್ಷರ ಅಂತ ಕರಿತೀವಿ ಸ್ಕೂಲಲ್ಲಿ. ಯಾಕೆ? ಇವಂತು ಬೀಜಗಳಿತ್ತು ಹಾಕೊಂಡು ನೋಡ್ತಿದ್ದ. ನಮ್ಮ ಸರ್ಗಳೆಲ್ಲ ನೋಡ್ಬಿಟ್ಟು ಏನೋ ನೀನು ಬೀಜ ಎಲ್ಲ ಆಚೆ ನೇತಾಡ್ತಿದ್ದೀನಿ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಬೀಜನೋ? ಅಣ್ಣ ಮರದ ಬೀಜ ಅಲ್ಲ ಅಣ್ಣ, ಅದು ಕೀ ಬಂಚು. ಬಂಚು ಹಿಂಗೆಲ್ಲ ಆಡಿಸ್ತಿದ್ರು ಸರ್ ಎಲ್ಲ ಸೀಡ್ಲೆಸ್ ಅಂತ. ಸೀಡ್ಲೆಸ್ ಗಾಡಿ. ಎಲ್ಲಿಂದ ಎಲ್ಲಿ ತನಕ ಹೋಗಿದ್ದೀರಾ ಲಾಂಗ್ ರೈಡ್? ಲಾಂಗ್ ರೈಡು ತಮಿಳ್ನಾಡು, ಕೇರಳ, ಚೆನ್ನೈ, ಅಲ್ಲಿಂದ ತಿರುಪೂರ್, ಅಲ್ಲಿಂದ ಮತ್ತೆ ಇನ್ನೆಲ್ಲ ಹೋಗಿದ್ದೀವಿ ಲಾಂಗು. ಆಲ್ಮೋಸ್ಟ್ ಆಫ್ ರೋಡಿಂಗು. ಇವಾಗ ರೀಸೆಂಟ್ಲಿ ಗವಿಬೆಟ್ಟ ಇದರಲ್ಲಿ ಹೊಡಿದಿಲ್ಲ, ರಾಯಲ್ ಎನ್ಫೀಲ್ಡಲ್ಲಿ ಹೊಡೆದಿದ್ದು ಗವಿಬೆಟ್ಟಕ್ಕೆ. ಇದು ಸ್ವಲ್ಪ ಆಪ್ರೇಷನಲ್ಲಿ ಇತ್ತು ಗಾಡಿ. ಒಂದು 15 ದಿನ ಶೋರೂಮಲ್ಲಿ ಮೇಂಟೆನೆನ್ಸ್ಗೆ ತೊಗೊಂಡಿದ್ರಲ್ಲ, ಅವಾಗ ಮತ್ತೆ ಈಗ ರೀಬ್ಯಾಕ್. ಗಾಡಿ ಮೇಂಟೆನೆನ್ಸ್ ಎಲ್ಲ ಹೆಂಗೆ? ಗಾಡಿ ಮೇಂಟೆನೆನ್ಸ್ ಎಲ್ಲ ಚಿಂದಿ 15,000 ಗಂಟ. 15,000 ಆದ್ಮೇಲೆ ಚಿಂದಿ ಆಗಲಿ ಚಿತ್ರಾನ್ನ ಹೋಗುತ್ತೆ. ಗಾಡಿ ಬಗ್ಗೆ ಆನೆಸ್ಟಾಗಿ ಹೇಳಿ ಅಂದ್ರೆ ಏನು ಹೇಳ್ತೀರಾ? ಆನೆಸ್ಟಾಗಿ ಹೇಳಿ ಅಂತ ಹೇಳಿದ್ರೆ ಆಫ್ ರೋಡಿಂಗ್ ಮಾಡೋಕೆ ಒಳ್ಳೆ ಗಾಡಿ, ಸಸ್ಪೆನ್ಷನ್ಸ್ ಆಗಿರ್ಬೋದು. ಬಟ್ ಇಂಜಿನ್ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ರಿವ್ಯೂ ಕೊಡಲೇಬಾರದು. ಯಾಕೆ? ಸೂಪರ್ ಇಂಜಿನ್ ಕೊಡ್ತಾರೆ. ಒಂದು 5,000ದಿಂದ 7,000 ರೂಪಾಯಿ ಗಂಟ, 5,000 7,000 ಕಿಲೋಮೀಟ್ರು ಪ್ರಾಪರಾಗಿ ಓಡುತ್ತೆ. ಅದಾದ್ಮೇಲೆ ಲೈಟಾಗಿ ಇಶ್ಯೂ ಸ್ಟಾರ್ಟ್ ಆಗುತ್ತೆ. 15,000ಕ್ಕೆಲ್ಲ ಇಂಜಿನ್ ಚೇಂಜ್. ವಾ. ನಮ್ಮ ಗಾಡಿ ಮೋಸ್ಟ್ಲಿ ಇಂಜಿನ್ ಚೇಂಜ್ ಆಗಿದೆ. ಅಲ್ಲ ನಿಮ್ಗೆ ಗೊತ್ತಿದ್ದು ತಗೊಂಡ್ರ ಇಲ್ಲಾಂದ್ರೆ? ಗೊತ್ತಿದ್ದು ತಗೊಂಡಿದ್ದು. ಹಾಂ. ಯಾಕಂದ್ರೆ ಇದು ಮೈನ್ ಅದರ ಮುಂಚೆ RC ಮತ್ತೆ ಇದು ರಾಯಲ್ ಎನ್ಫೀಲ್ಡ್ ಇತ್ತು. ಅದನ್ನು RC ಆದ್ಮೇಲೆ ಇದನ್ನು ತಗೊಂಡಿದ್ದು ಮತ್ತೆ. ಬಟ್ ಅಂದ್ರೆ ಈ ವೆಹಿಕಲ್ ಏನಂತ ಹೇಳಿದ್ರೆ ಟೂರಿಂಗ್ ಮಾಡೋಕ್ಕೆ ಓಕೆ, ಬಟ್ ಟೂರಿಂಗ್ ಸೆಗ್ಮೆಂಟ್ ಎಲ್ಲ ಇದು ಕಂಪ್ಲೀಟ್ ಆಫ್ ರೋಡ್ ಡರ್ಟ್ ಬೈಕಿಗೆ ತೊಗೊಂಡಿರೋದು. ಬಟ್ ಲದಾಖ್ಗೆ ಅಂತಲೇ ಸ್ಪೆಸಿಫಿಕ್ ಆಗಿ ಈ ಬೈಕ್ನ ತೊಗೊಂಡಿದ್ದು. ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸು, ಆಡು ಮೂಳು ಪೆಟ್ಟಿ ಕಸ ಎಲ್ಲ ಹಾಕ್ಸಿ ಬಿಟ್ಟಿದ್ದು. ಕಟ್ ಮಾಡ್ಕೋಬತ್ತಾನೆ ಸರ್? ಗಾಡಿಗೆ ಎಷ್ಟು ಖರ್ಚಾಗಿರ್ಬೋದು? ಕಟ್ ಮಾಡ್ಬೋತಾನೆ. ಅಪ್ಡೇಟ್ ಬಂದಿಲ್ಲ, ಅದಕ್ಕೆ ವೇಟಿಂಗ್. ಅವ್ರು ವಿಡಿಯೋ ಕೇಳಿದ್ವಿ. ಧೋನಿಗೆ ಪ್ರೀತಿ ಮಾಡೋರ್ಗೆಲ್ಲ ಯಾಕೆ ಹಿಂಗಾಗುತ್ತಲ್ಲ. ಆಕ್ಚುಲಿ ಮಸ್ತಾಗಿರ್ತದೆ ಧೋನಿ, ಸೀರಿಯಸ್ ಆಗಿ ನೀ ಏನಾರು ಅನ್ಕೊ. ನಮಗೆಲ್ಲ ಗೊತ್ತಾಗೋಯ್ತು. ನೀವು ಹೊಡೀರೆಲ್ಲ ಕಿದಾಗ್ಬಿಡ್ತಾರೆ ಬಿಡೋ. ನೀ ಕೊಟ್ಟಿರೋ ರಿಯಾಕ್ಷನ್ ಹಂಗೆ ಕೊಡಬೇಕಿತ್ತು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು, ಮಿಡಲ್ ಕ್ಲಾಸ್ ಹುಡುಗರಿಗೆ ಈ ಗಾಡಿ ಬೆಸ್ಟಾ? ಬೆಸ್ಟ್. ಬಟ್ ಅಂತ ಹೇಳಿದ್ರೆ ಮೈಲೇಜ್ ವೈಸು ಓಕೆ, ನಾಟ್ ಬ್ಯಾಡ್. ಒಂದು 38ಇಂದ 45 ಗಂಟೆ ಮೈಲೇಜ್ ತಗೋಬೋದು. ಡಿಪೆಂಡ್ ಅಪ್ಪ ಅವ್ರು ಹೆಂಗೆ ಡ್ರೈವ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಸರ್ವಿಸ್ ಕಾಸ್ಟ್ ಅಷ್ಟೇನಿಲ್ಲ ನಿಮಗೆ. ಆಚೆ ಕಡೆ ಸರ್ವಿಸ್ ಮಾಡ್ತಾರೆ 3,000-4,000 ರೂಪಾಯಿ ಸರ್ವಿಸ್ ಮುಗ್ದೋಗುತ್ತೆ. ಶೋರೂಮಲ್ಲಿ ಮಾಡ್ತಾರೆ ಎಕ್ಸ್ಟ್ರಾ ಪಾರ್ಟ್ಸ್ ಹೋದರೆ ನಿಮಗೆ ಎಕ್ಸ್ಟ್ರಾ. ಅದನ್ನು ಬಿಟ್ಟರೆ ರೆಗ್ಯುಲರ್ ಮೇಂಟೆನೆನ್ಸ್ ಅಂದರೆ ಒಂದು 4,000-5,000 ರೂಪಾಯಿ ಒಳಗಡೆ. ಓಕೆ. ಸೊ ಮೇಂಟೆನೆನ್ಸ್ ಏನಿಲ್ಲ. ಆ್ಯಂಡ್ ದೆನ್ ಪಾರ್ಟ್ಸು ಅಷ್ಟೇನು ಕಾಸ್ಟ್ಲಿ ಅಂತ ಏನು ಅನ್ಸಲ್ಲ. ಓಕೆ. ಈಗಲೂ ಅಷ್ಟೇ ಹೆಲ್ಮೆಟ್ಸಲ್ಲಿ ಮೇಯ್ನು ಒಳ್ಳೊಳ್ಳೆ ಹುಡುಗರೆಲ್ಲ ಒಳ್ಳೊಳ್ಳೆ ಹೆಲ್ಮೆಟ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಟಕ್ಲಾ ಹೆಲ್ಮೆಟ್ಸ್, 100 ರೂಪೀಸ್ ಹೆಲ್ಮೆಟ್. ಈ ಹೆಲ್ಮೆಟ್ಸ್ನ ಯೂಸ್ ಮಾಡಿದ್ರೆ ನಿಮ್ಗೆ ಯಾವ ಕಂಫರ್ಟ್ಸ್ ಇರೋಲ್ಲ. ಹೆಲ್ಮೆಟ್ ತೊಗೊಳ್ಬಾರ್ದು ಅಷ್ಟೇ, ಬೇಸಿಕ್ ಹೆಲ್ಮೆಟ್ಸ್ ನೀವು ಹೆಂಗೆ ತೊಗೊಂಡು. ಸೊ ಇವಾಗ ಇವರಿಬ್ರು ಏನಾದರೂ ನಿಮ್ಮ ಶಾಪಿಗೆ ಬಂದರೆ ಏನು ಡಿಸ್ಕೌಂಟ್ ಮಾಡಿಸ್ಕೊಡ್ಬೋದು? ನಿಮ್ದು ಎಲ್ಲಿ ಇದ್ದಿರೋ ಶಾಪು? 0% ಡಿಸ್ಕೌಂಟ್. ಯಾಕೆ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಯಾವುದೇ ಥರ ಡಿಸ್ಕೌಂಟ್ಸ್ ಇಲ್ಲ. ವೈ? ಈಗ ಪ್ರೆಸೆಂಟ್ ಯಾವುದಾದ್ರೂ ಡಿಸ್ಕೌಂಟ್ಸ್ ನಡೀತಿಲ್ಲ. ಡಿಸ್ಕೌಂಟ್ಸ್ ಬರ್ತಾ ಇರುತ್ತೆ. ನಮ್ಮ ರೆಫರ್ ಮಾಡೋ ಶಾಪಲ್ಲಿ ತುಂಬ ಕಡೆ ಡಿಸ್ಕೌಂಟ್ಸ್ ನಡೀತಾ ಇರುತ್ತೆ. ಅಪ್ಡೇಟ್ ಮಾಡ್ತಾ ಇರ್ತೀವಿ. ಚಾನಲ್ನ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡ್ತಾ ಇರಿ. ಗಾಡಿ ಬಗ್ಗೆ ನೆಕ್ಸ್ಟ್ ರೈಡ್ ಏನಾರು ಅಪ್ಡೇಟ್ ಆಯ್ತಾ ಅದನ್ನು ಹೇಳ್ಬಿಡ್ರಿ. ನೆಕ್ಸ್ಟ್ ರೈಡ್ ಅಪ್ಡೇಟ್ ಇದೆ. ಯಾವುದು? ನೆಕ್ಸ್ಟ್ ರೈಡ್ ಬಂದು ಒಂದು ನಿಮಿಷ ನಾನು ಕೇಳ್ತೀನಿ. ಒಂದು ನಿಮಿಷ ರೀ, ನಾನು ನೋಡ್ಕೊಂಡ್ಬಿಡ್ತೀನಿ. ಏಯ್ ಕಟ್ ಮಾಡೋ. ಡಾರ್ಕ್ ರೈಡರ್ಸ್ ಬೆಂಗಳೂರು ಅಂತ ನಮ್ಮ ಟೀಮ್ ಇದೆ. ಆ ಟೀಮಿಂದ ಅಪ್ಡೇಟ್ ಮಾಡಿದ್ದೀವಿ. ಇದು ಜನವರಿ ಮಂತ್ 24-25 ಶನಿವಾರ ಭಾನುವಾರ ರೈಡ್ನ ಆಡಿ ಅನೌನ್ಸ್ ಮಾಡಿದ್ದೀವಿ. ಕೊಳ್ಳಿ ಹಿಲ್ಸ್ ಅಂದ್ಬಿಟ್ಟು 2 days ರೈಡ್ ಇರುತ್ತೆ. ಅದಕ್ಕೆ ಏನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ, ಏನು ಸ್ಟೇ ಇರುತ್ತೆ, ಏನು ಫುಡ್ ಇರುತ್ತೆ, ಆ್ಯಂಡ್ ದೆನ್ ಏನು ಪೇಮೆಂಟ್ ಇರುತ್ತೆ ಅಂತ ಎಲ್ಲನೂ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಅದ್ರ ಬೇಸ್ ಮೇಲೆ ಅಪ್ಡೇಟ್ ಸಿಗುತ್ತೆ. ನಮ್ಮ ಗ್ರೂಪಲ್ಲಿ ಎವ್ರಿ ಮಂತ್ ರೈಡ್ನ ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ಶನಿವಾರ ಭಾನುವಾರನೇ ಆಲ್ಮೋಸ್ಟ್ ಪ್ರಿಫರ್ ಮಾಡೋದು. ವೀಕ್ ಡೇಸ್ ಎಲ್ಲ ವೀಕೆಂಡ್ಸಲ್ಲಿ ಇರುತ್ತೆ. ಆ್ಯಂಡ್ ದೆನ್ ಒನ್ ಡೇ ರೈಡು, ಬ್ರೇಕ್ಫಾಸ್ಟ್ ರೈಡ್ಸು ಅಥವಾ ಸ್ಟೇ ರೈಡ್ಸ್ ಕೂಡ ಅನೌನ್ಸ್ ಮಾಡ್ತೀವಿ. ಪ್ರೆಸೆಂಟ್ ಜನವರಿ ಮಂತಲ್ಲಿರೋದು ಕೊಳ್ಳಿ ಹಿಲ್ಸ್ ಇದೆ. ಆ್ಯಂಡ್ ದೆನ್ ಅದು 2 days ರೈಡ್ ಇರುತ್ತೆ. ವಿತ್ ನಿಮಗೆ ರೂಮ್, ಫುಡ್ ಎಲ್ಲನೂ ಇನ್ಕ್ಲೂಡೆಡ್ ಆಗಿ ನಿಮಗೆ ಪೇಮೆಂಟ್ನ ಅನೌನ್ಸ್ ಮಾಡಿರ್ತೀವಿ. ಈ ಡಾರ್ಕ್ ರೈಡರ್ಸ್ ಬೆಂಗಳೂರು ಅಂತ ಫಾಲೋ ಮಾಡ್ಕೊಳ್ರಿ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಹಿಂದೇನು ಯೂಟ್ಯೂಬ್ ಚಾನಲ್ಲು, ಯೂಟ್ಯೂಬ್ ಚಾನಲು ನಿಲ್ಸು ಬ್ಯಾಕ್ ಬಾ. ಯೂಟ್ಯೂಬ್ ಚಾನಲು
ಕೇವಲ ಅಲ್ಲ ಮಾಡ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಮಸ್ತು ಕರುನಾಡ ಕನ್ನಡಿಗ ಅಂತ ಇದೆ, ಯೂಟ್ಯೂಬ್ ಅಲ್ಲಿ ಸೌತ್ ವೈಲ್ಡ್ ರೈಡರ್ ಅಂತ ಇದೆ. ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಬಟನ್ ಒತ್ತಾ ಇರಿ. ನಾನು ಮಾಡೋ ಎಲ್ಲಾ ವಿಡಿಯೋಸ್ ನಿಮ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಓಕೆ, ಡನ್ ಆಯ್ತಲ್ಲ. ನಾವು ಎವ್ರಿ ಟೈಮ್ ನಾವು ವಿಡಿಯೋ ಕ್ಲೋಸ್ ಮಾಡಬೇಕಾದ್ರೆ ಎಲ್ಲರೂ ಸೊ ನಾವು ಸೆಲ್ಫಿ ತಗೊಳಕ್ ಬಂದು ಡಿಫ್ರೆಂಟಾಗಿ ಒಂದು ಸೆಟಪ್ ಅಂತ ಕರ್ನಾಟಕ ಕನ್ನಡಿಗರಿಗೆ. ಸೊ ಓಕೆ ಬಾಯ್. ನಡಿ ಧೋನಿ ಓಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕರುನಾಡ ಕನ್ನಡಿಗನ ಗಮ್ಮತ್ತು. ಸೊ ಅವ್ರನ್ನ ನೆಕ್ಸ್ಟ್ ಜರ್ನಿಲಿ ಆದಷ್ಟು ಬೇಗ ಸಿಗೋಣ. ಯಾವಾಗ ಅಂತ ಗೊತ್ತಿಲ್ಲ. ಸೊ ಅವ್ರು ಯಾವಾಗ ಫ್ರೀ ಆಗ್ತಾರೆ ಆವಾಗ ಒಂದು ರೈಡ್ ಅಂತ ಫಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಬೇಗ ಅವ್ರ ಜೊತೆ ಒಂದು ಹೊಸ ಜರ್ನಿ, ಸೊ ಅವ್ರ ಜೊತೆನೂ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಆದಷ್ಟು ಬೆಳೆಸಿ ಚಾನಲ್ನ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗುಡ್ ನೈಟ್.